ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ ಮಕ್ಳೇ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗೋಯ್ತಾ? ಓಕೆ, ಫೈನ್. ಇವತ್ತಿನ ಸೆಷನ್ ಅಲ್ಲಿ ಏನ್ ನೋಡ್ತೀವಿ ನಾವು? ಸೆಷನ್ ಅಲ್ಲಿ ಏನ್ ನೋಡಿದ್ವಿ ಅದ್ ನೆನ್ಪಿದ್ಯಾ? ಫಸ್ಟ್ ಸೆಷನ್ ಅಲ್ಲಿ ನಾವು ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡಿದ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ನೋಡ್ತೀವಿ? ಎಸ್, ಮುಂದಿನ ಕಾಲ. ಏನದು? ಭವಿಷ್ಯತ್ ಕಾಲ ಅಲ್ವಾ? ಮುಂದಿನ ಕಾಲ ಏನು? ಭವಿಷ್ಯತ್ ಕಾಲ. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತೀವಿ? ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. All right. So before we see this, we'll first have a look into that thought that is being written on the board. Chase your dreams. ನಿಮ್ಮ ಕನಸುಗಳು ಏನೋ ಅದನ್ನ ನೋಡ್ತಾ ನೀವು ನಿಮ್ಮ ಸ್ಟೆಪ್ ಅನ್ನ, ನಿಮ್ಮ ಪ್ರಯಾಣವನ್ನ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಎಂಜಾಯ್ ದ ರೈಡ್. ಅದು ನಾನು ರೀಚ್ ಆಗ್ಬೇಕು, ಕನ್ಸನ್ನ ನಾನು ನೆನ್ಸಾಕ್ಬೇಕು, ನಾನು ನಿಜದಲ್ಲಿ ಮಾಡ್ಬೇಕು, ಆ ಒಂದು ಆಸೆ ಇದ್ರೆ ಮಾತ್ರ ಸಾಲಲ್ಲ. ಆ ಹೋಗೋ ದಾರಿ, ನಾವು ಅದನ್ನ ಅಚೀವ್ ಮಾಡೋ ತನಕ ನಾವು ಏನನ್ನ ಫೇಸ್ ಮಾಡ್ತೀವಿ, ಏನನ್ನ ಕಲಿತೀವೋ ಅದನ್ನ ನಾವು ಆಸೆ ಪಟ್ಟು ಮಾಡ್ಬೇಕು. ಅಯ್ಯೋ ಮುಗಿಸ್ಬೇಕಲ್ಲ, ನನ್ಗೆ ಈ ತರ ಹೇಳ್ಬಿಟ್ಟಿದ್ದಾರೆ, ನಾನು ಅದನ್ನ ಮಾಡ್ಬೇಕು, ನನ್ಗೆ ಈ ಒಂದು ಕೆಲಸವನ್ನ ಕೊಟ್ಬಿಟ್ಟಿದ್ದಾರೆ, ಅದ್ ನನ್ ಕರ್ತವ್ಯ. ಅದ್ ಮಾತ್ರ ಅಲ್ಲ, ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು, ಒಂದ್ ಸಣ್ಣ ಪುಟ್ಟ ವಿಷಯ ಇದ್ರು ಅದನ್ನ ನಾವು ಹಾರ್ಟ್ಫುಲ್ನೆಸ್ ಇಂದ ಮಾಡ್ಬೇಕು. ಐ ನೀಡ್ ಟು ಎಂಜಾಯ್ ವಾಟ್ ಐ ಆಮ್ ಡೂಯಿಂಗ್. ದೆನ್ ಓನ್ಲಿ ಯುಲ್ ಬಿ ಏಬಲ್ ಟು ರೀಚ್ ದಿ ಗೋಲ್. Then only you'll be able to chase your dreams. In the path of chasing your dreams, don't forget what and all you're going to face, what and all you're going to uh, learn in the journey. Okay, so chase your dreams, but never forget to enjoy the ride. With that good note, we'll start today's class. It is going to be about future tense. So ಇವತ್ತಿನ ಸೆಷನ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅದರ ಬಗ್ಗೆ ಮೀನಿಂಗ್, we'll be seeing its meaning, definition, uses, okay? Also, ಸಿಂಪಲ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಈ ಮೂರಲ್ಲೂ ಹೇಗೆ ನಮ್ಗೊಂದು ಸೆಂಟೆನ್ಸ್ ಕೊಟ್ಟಿದ್ರೆ ನಮ್ ಕಂಡಿಡಿಯಕ್ಕಾಗತ್ತಾ ಅದನ್ನ ನೋಡ್ತೀವಿ. We have a multiple choice questions on this. We have multiple choice questions on this as well. Then towards the end, we have 5 words as in dictation. 5 ಹೊಸ ವರ್ಡ್ಸ್ ಕೊಡ್ತೀನಿ ಡಿಕ್ಟೇಷನ್ಗಾಗಿ. ನಿಮ್ಮ ಒಕ್ಯಾಬ್ಲರಿನ ಅದು ಇಂಪ್ರೊವೈಸ್ ಮಾಡಕ್ಕೆ ಒಂದು ಹೊಸ ಸ್ಪೆಲ್ಲಿಂಗ್ ನೀವು ಕಲ್ತ್ಕೊಳ್ತೀರಾ. ಎಸ್, ಓಕೆ. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. The simple future tense is a tense that is used to represent an action that takes place in the future. ಯಾವುದೇ ಒಂದು ಕೆಲಸ ಮುಂದೆ ನಡೆಯುತ್ತೆ ಅಂದ್ರೆ ಮುಂದೆ ನಡೆಯುತ್ತಾ? ಅಲ್ಲ, ಇನ್ಮೇಲೆ ನಡೆಯುತ್ತೆ. The action that is going to happen in near future. ಇನ್ಮೇಲೆ ನಡೆಯೋ ಕೆಲಸ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಸಿಂಪಲ್ ಫ್ಯೂಚರ್ ಟೆನ್ಸ್ ಆಕ್ಷನ್ ಸ್ಟಾರ್ಟ್ಸ್ ಅಂಡ್ ಇಟ್ ಫಿನಿಶಸ್ ಇನ್ ದಿ ಫ್ಯೂಚರ್ ಇಟ್ಸೆಲ್ಫ್. ಇವಾಗ ಶುರು ಆಗ್ತಿಲ್ಲ, ಇಲ್ಲ ಮುಂಚೆನೆ ಶುರು ಆಗಿತ್ತು ಅಂತ ಹೇಳಲಿಲ್ಲ, ಇನ್ಮೇಲೆನೆ ಅದು ಶುರು ಆಗೋದು. ಆಯ್ತಾ? ಇಟ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾರ್ಟ್ ನೌ, ಇಟ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ದಿ ಫ್ಯೂಚರ್ ಅಂಡ್ ಗೋಯಿಂಗ್ ಟು ಎಂಡ್ ಇನ್ ಫ್ಯೂಚರ್ ಓನ್ಲಿ. Is there any particular definition for simple future tense? Yes, Oxford Learner's Dictionary, it defines it as the form of a verb that expresses what will happen after the present. ಇನ್ಮೇಲೆ ಏನ್ ನಡೆಯುತ್ತೋ ಆ ಒಂದು ಕ್ರಿಯಾಪದ ಅದು ನಮ್ಗೆ ಹೇಳತ್ತೆ ಅಂದ್ರೆ ಅದನ್ನ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಐ ವಿಲ್ ಗೋ ಟು ದಿ ಮಾರ್ಕೆಟ್ ಇನ್ ದಿ ಈವ್ನಿಂಗ್. ನಾನು ಸಂಜೆ ಹೊತ್ತಲ್ಲಿ ಮಾರ್ಕೆಟ್ಗೆ ಹೋಗ್ತೀನಿ. ಯಾವಾಗ ಹೋಗ್ತೀನಿ? ಸಾಯಂಕಾಲ. ಇವಾಗ ಹೋಗ್ತಿದ್ದೀನಾ? ಇಲ್ಲ, ಸಾಯಂಕಾಲ ಹೋಗ್ತೀನಿ ಅಂತ ಹೇಳ್ತಿದೀನಿ.
ನಾಳೆ ಇವಾಗೇನೋ ಮೋಡವಾಗಿದೆ, ನಾಳೆ ಮಳೆ ಬಿದ್ರು ಬೀಳ್ಬೋದು. ಇಟ್ ವಿಲ್ ನಾಳೆ ಮಳೆ ಬೀಳತ್ತೆ, ಇಟ್ ವಿಲ್ ರೈನ್ ಟುಮಾರೋ. ನಾಳೆ ಇವಾಗ ಮಳೆ ಬೀಳ್ತಿಲ್ಲ. ಸೊ ಇಟ್ ಇಸ್ ದಿ ವರ್ಬ್ ದಟ್ ಡಿಟರ್ಮೈನ್ಸ್ us when the action is going to happen. Is it happening now or already happened or it is going to happen in near future? ಇನ್ಮೇಲೆ ನಡೆಯುತ್ತಾ, ಇವಾಗ ನಡೀತಿದ್ಯಾ, ಇಲ್ಲ ಮುಗ್ದೋಗ್ಬಿಟ್ಟಿದ್ಯಾ? ಹೇಗ್ ಗೊತ್ತಾಗತ್ತೆ? ಆ ವಾಕ್ಯದಲ್ಲಿರೋ ಆ ಕ್ರಿಯಾಪದನೇ ನಮ್ಗೆ ತಿಳಿಸುತ್ತೆ. ಆಯ್ತಾ? Structure of a sentence in simple future tense: subject, helping verb will, base form of verb, then the rest of the sentence. Subject adadmele helping verb, base form of the verb, the rest of the sentence. Idu basic structure of simple future tense. ಅವನು ನಾಳೆ ಶಾಲೆಗೆ ಹೋಗುತ್ತಾನೆ. ಅವನು ನಾಳೆ ಶಾಲೆಗೆ ಹೋಗುತ್ತಾನೆ. ನಾಳೆ ನನ್ನ ಅಮ್ಮ ಊರಿಗೆ ಹೋಗುತ್ತಾರೆ. ನನ್ನಮ್ಮ ನಾಳೆ ಊರಿಗೆ ಹೋಗ್ತಾರೆ. ಸೊ ಅವನು ನಾಳೆ ಶಾಲೆಗೆ ಹೋಗುತ್ತಾನೆ. ಅವನು ಅಂದ್ರೆ ಏನು? ಹಿ. ನಾಳೆ ಟುಮಾರೋ. ಅವನು ನಾಳೆ ಹಿ ವಿಲ್ ಗೋ. ಹೋಗುತ್ತಾನೆ ಅಂದ್ರೆ ಏನು? ಗೋ. ಎಲ್ಲಿ ಹೋಗ್ತಾನೆ? ಸ್ಕೂಲ್ಗೆ. ಹಿ ವಿಲ್ ಗೋ ಟು ಸ್ಕೂಲ್. ಯಾವಾಗಪ್ಪ ಹೋಗ್ತಾನೆ? ಈಗನಾ? ಇಲ್ಲ, ನಾಳೆ. ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಈ ಕನ್ನಡದಲ್ಲಿ ಬರ್ದಿರೋ ಈ ವಾಕ್ಯವಿನ ಅರ್ಥ ನಾಳೆ ಅವನು ಸ್ಕೂಲಿಗೆ ಹೋಗುತ್ತಾನೆ. ಹಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ನನ್ನ ಅಮ್ಮ ನಾಳೆ ಊರಿಗೆ ಹೋಗ್ತಾರೆ. ಮೈ ಮದರ್ ವಿಲ್ go to her hometown tomorrow. ಎಕ್ಸಾಕ್ಟ್ ಆಗಿ ಎಲ್ಲ ನಾಳೆನೇ ಇರ್ಬೇಕಂತ ಇಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಡೆಯೋ ಕೆಲ್ಸನೋ, ನನ್ನಮ್ಮ ಊರಿಗೆ ಸಂಜೆ 5 ಗಂಟೆಗೆ ಹೊರಡುತ್ತಾರೆ, ಈ ತರ ಹೇಳಿದ್ರು ಅದು ಯಾವ ಕಾಲದಲ್ಲಿದೆ? ಭವಿಷ್ಯತ್ ಕಾಲದಲ್ಲೇ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಫ್ಯೂಚರ್ ಟೆನ್ಸ್ ಹಿಯರ್, ಇಫ್ ಯು ನೋಟಿಸ್, ದ ಪ್ಯಾಟರ್ನ್ ಆಫ್ ದ ಸೆಂಟೆನ್ಸ್ ಇಸ್ ಸಬ್ಜೆಕ್ಟ್, ಅದಾದ್ಮೇಲೆ ಇಲ್ಲಿ ಬರೋ ಈ ವಿಲ್ ಆಗಿರೋದು ಹೆಲ್ಪಿಂಗ್ ವರ್ಬ್. ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅದಾದ್ಮೇಲೆ ಹೋಗೋದು ಗೋ, ಮೇನ್ ವರ್ಬ್. ಈ ಹೆಲ್ಪಿಂಗ್ ವರ್ಬ್ ಆಗಿರೋದು ವಿಲ್ ಒಂದೇ ಒಂದು ಬರುತ್ತೆ. ಅಕಸ್ಮಾತ್ ವಿಲ್ ಬರ್ತಿಲ್ಲ ಅಂದ್ರೆ there is another word as a helping verb that we use in simple future tense, that is going to. Will ಅಥವಾ going to, we use even shall. Okay, mostly we use this will as helping verb to indicate it is simple future tense. Main verb, that too in base form. Go, eat, she will eat. ಅವಳು ಸ್ವಲ್ಪ ಹೊತ್ತಿನಲ್ಲಿ ಊಟವನ್ನ ಮಾಡುತ್ತಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಮಾಡ್ತಾಳೆ. So here main verb will always be in base form, then comes the remaining sentence or object. ಇದೇ ನಾನೀಗ ವರ್ಡ್ ವಾಲ್ ಆಕ್ಟಿವಿಟಿ ನಲ್ಲಿ ತೋರಿಸಿದ್ ನಿಮ್ಗೆ. ಅವನು ನಾಳೆ ಶಾಲೆಗೆ ಹೋಗುತ್ತಾನೆ. ನಾಳೆ ನನ್ನ ಅಮ್ಮ ಊರಿಗೆ ಹೋಗುತ್ತಾರೆ. ಸೊ ಈಗೆಲ್ಲ ಸೆಂಟೆನ್ಸ್ ಅನ್ನು ನೋಡಿದ್ರೆ ಸಬ್ಜೆಕ್ಟ್ ಮೊದಲು ಬರುತ್ತೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್,
ವರ್ಬ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಮೇನ್ ವರ್ಬ್, ಮಿಕ್ಕಿರೋ ಸೆಂಟೆನ್ಸ್ ಅದಾದ್ಮೇಲೆ ನಾವು ಹೊಡಿತೀವಿ. ಈಗ ಹೋಗಲ್ಲ ಅಂತ ಹೇಳ್ಬೇಕಂದ್ರೆ ಏನಾಗುತ್ತೆ? ವಿಲ್ ನಾಟ್ ಗೋ, ಹಿ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋ. ನಾಳೆ ಅವನು ಶಾಲೆಗೆ ಹೋಗೋದಿಲ್ಲ, ಅವನು ಹೋಗೋದಿಲ್ಲ ಅಂತ ಹೇಳ್ಬೇಕಂದ್ರೆ ಹಿ ವಿಲ್ ನಾಟ್ ಗೋ. ಈ ಒಂದ್ ಸೆಂಟೆನ್ಸ್ ನೇ ನಾವು ನೆಗೆಟಿವ್ ಆಗೋ ನೋಡ್ಬೇಡಲ್ವಾ, ಪಾಸಿಟಿವ್ ಆಗಿ ಇದನ್ನ ನೋಡಿದೀವಿ. ಇದು ಪಾಸಿಟಿವ್. ಒಂದ್ ಕೆಲಸವಾದದ್ದು ಸ್ವಲ್ಪ ಹೊತ್ತಲ್ಲೋ ಇಲ್ಲಾಂದ್ರೆ ನಾಳೆನೋ ನಡೆಯತ್ತೆ ಅಂತ. ಇದೇ ಸೆಂಟೆನ್ಸ್ ನಾನು ನೆಗೆಟಿವ್ ಆಗಿ ಹೇಳ್ಬೇಕಂದ್ರೆ ಹೇಳಕ್ಕಾಗತ್ತಾ? ಆಗತ್ತೆ. ಈ ವಿಲ್ ಜೊತೆಗೆ ನಾವ್ ಏನ್ ಸೇರಿಸ್ತೀವಿ? ನಾಟ್ ಅನ್ನೋ ವರ್ಡ್ ನ ಅದ್ರ ಜೊತೆಗೆ ಸೇರಿಸ್ತೀವಿ. ಹಿ ವಿಲ್ ನಾಟ್, ಹಿ ವಿಲ್ ನಾಟ್. ಇದನ್ನ ಇನ್ನು ಸಣ್ಣ ವರ್ಡ್ ಆಗಿ ಯೂಸ್ ಮಾಡ್ಬೋದು. ಹೇಗೆ? ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿ ವೋಂಟ್ ಅನ್ನೋ ವರ್ಡ್ ನ ಬಳಸ್ಬೋದು. ಹಿ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ನಾಳೆ ಅವನು ಸ್ಕೂಲಿಗೆ ಹೋಗೋದಿಲ್ಲ. ಈ ತರ ಎಲ್ಲ ಮಾಡಂಗಿಲ್ಲ. ಎಲ್ಲ ಸ್ಕೂಲ್ ಹೋಗ್ಬೇಕು, ಇಟ್ ಇಸ್ ಅ ನೆಸೆಸರಿ ಥಿಂಗ್. ನಾಳೆ ಖಂಡಿತ ಹೋಗ್ಲೇಬೇಕು. ಜಸ್ಟ್ ಫಾರ್ ದಿ ಸೆಂಟೆನ್ಸ್ ಪರ್ಪಸ್ ಐ ಆಮ್ ಗಿವಿಂಗ್ ದಿಸ್. ಓಕೆ. ಇಂಟರಾಗೇಟಿವ್. ಈ ಇಂಟರಾಗೇಟಿವ್ ಅಲ್ಲಿ ಏನಾಗತ್ತೆ ಗೊತ್ತಾ? ಈ ಹೆಲ್ಪಿಂಗ್ ವರ್ಬ್ ಆಗಿರೋ ವಿಲ್ಲು ಪ್ರಾರಂಭದಲ್ಲೇ ಬಂದ್ಬಿಡತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡತ್ತೆ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ವಿಲ್ ಹಿ, then comes the main verb. Helping verb, subject, main verb. Will he go? Then remaining sentence. ಮಿಕ್ಕಿರೋ ವಾಕ್ಯ. ಇದ್ರ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಬಳಸಲೇಬೇಕು. ವಿಲ್ ಹಿ ಗೋ ಟು ಸ್ಕೂಲ್ ಟುಮಾರೋ. ನಾಳೆ ಅವನು ಶಾಲೆಗೆ ಹೋಗುತ್ತಾನ. ಈ ತರ ಕೇಳ್ಬೇಕಂದ್ರೆ ಈ ಹೆಲ್ಪಿಂಗ್ ವರ್ಬ್ ಆಗಿರೋ ವಿಲ್ ಮೊದ್ಲೇ ಬಂದ್ಬಿಡತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ಸಬ್ಜೆಕ್ಟ್ ಆದ್ಮೇಲೆ ಮೇನ್ ವರ್ಬ್ ಇನ್ ಬೇಸ್ ಫಾರ್ಮ್, ಮಿಕ್ಕಿರೋ ಸೆಂಟೆನ್ಸ್. ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಅನ್ನ ನಾವು ಉಪಯೋಗಿಸಲೇಬೇಕು. ಸೊ ಈ ಒಂದು ಸೆಂಟೆನ್ಸ್, ಆ ಒಂದ್ ಸೆಂಟೆನ್ಸ್ ಇಟ್ಕೊಂಡೆ ನೆಗೆಟಿವ್, ಇಂಟರಾಗೇಟಿವ್, ಪಾಸಿಟಿವ್ ಇದನ್ನ ನೋಡಿದೀವಿ. ಅಕಸ್ಮಾತ್ ಅವ್ನು ಹೋಗೋದಿಲ್ವಾ, ಹೋಗ್ತಾನ ಅಂತ ಕೇಳ್ತಿದೀರಾ, ಯು ಕ್ಯಾನ್ ಆಸ್ಕ್ ಇಟ್ ಇನ್ ದ ನೆಗೆಟಿವ್ ಫಾರ್ಮ್ ಆಸ್ ವೆಲ್. ವಿಲ್ ಹಿ ನಾಟ್ ಗೋ ಟು ಸ್ಕೂಲ್ ಟುಮಾರೋ? ವೋಂಟ್ ಹಿ ಗೋ ಟು ಸ್ಕೂಲ್ ಟುಮಾರೋ? ಹೇಗೆ ಹೇಳ್ಬೋದು? ನೆಗೆಟಿವ್ ಇಂಟರಾಗೇಟಿವ್ ಆಗಿ ಕೇಳ್ಬೇಕಂದ್ರೆ ವೋಂಟ್ ಹಿ, ಹೋಗೋದಿಲ್ವಾ, ವೋಂಟ್ ಹಿ ಗೋ ಟು ಸ್ಕೂಲ್. ಇದು ಪಾಸಿಟಿವ್, ಇದು ನೆಗೆಟಿವ್. ಇದು ಪಾಸಿಟಿವ್, ಇದು ನೆಗೆಟಿವ್. ಆಯ್ತಾ? won't he go to school tomorrow? will he go to school tomorrow? ಹೋಗ್ತಾನ ಪಾಸಿಟಿವ್, ಹೋಗೋದಿಲ್ವಾ ನೆಗೆಟಿವ್. ಪ್ರಶ್ನೆ ರೀತಿಯಾಗಿ ಕೇಳ್ತಿದ್ಯಾ, ರೈಟ್? ಆಲ್ ರೈಟ್. ಇದನ್ನೇ ನಾನು ಇಲ್ಲಿ ಒಂದು ಆಕ್ಟಿವಿಟಿ ಮೂಲಕ ತೋರಿಸಿರ್ತೀನಿ, ಎಂಜಾಯ್ ಮಾಡಿ. ಅದನ್ನ ನೀವು ಕಂಡುಹಿಡಿಯಕ್ಕಾಗತ್ತಾ ಅಂತ ನೋಡೋಣ. ಪಾಸಿಟಿವ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತೀರಾ, ಇಲ್ಲಾಂದ್ರೆ ನೆಗೆಟಿವ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತೀರಾ, ನೋಡೋಣವಾ? ಇವಾಗ ನಿಮ್ಗೆ ಫಾರ್ಮೆಟ್ ಗೊತ್ತಾಗ್ಬಿಟ್ಟಿದೆ. ಪಾಸಿಟಿವ್ ಅಲ್ಲಿ ಹೇಗಿರತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್, ನೆಗೆಟಿವ್ ಅಂತ ಬಂದಾಗ ಹೇಗಿರತ್ತೆ, ಇದು ಗೊತ್ತಾಯ್ತಲ್ಲ? ನೋಡೋಣ. won't she eat dinner with us? ನಮ್ ಜೊತೆ ಅವಳು ರಾತ್ರಿ ಹೊತ್ತು ಊಟ ಮಾಡೋದಿಲ್ವಾ? ನೆಗೆಟಿವ್ ಇಂಟ್ರಾಗೇಟಿವ್. ದ ಸ್ಟೋರ್ ವೋಂಟ್ ಬಿ ಓಪನ್ ಆನ್ ಸಂಡೇ. ಅಂಗಡಿ ಆಗಿರೋದು ಭಾನುವಾರ ತೆಗ್ದಿರಲ್ಲ. ವಿಲ್ ದೇ ಫಿನಿಶ್ ದಿ ಪ್ರಾಜೆಕ್ಟ್ ಆನ್ ಟೈಮ್? ಪಾಸಿಟಿವ್. won't they win the game? ಅವ್ರ ಗೇಮ್ ಅಲ್ಲಿ ಗೆಲ್ಲೋದಿಲ್ವಾ? ನೆಗೆಟಿವ್ ಇಂಟರಾಗೇಟಿವ್. ವಿ ವೋಂಟ್ ವಾಚ್ ಟಿವಿ ಟುನೈಟ್. ನಾವು ಇವತ್ತು ರಾತ್ರಿ ಟಿವಿಯನ್ನ ನೋಡೋದಿಲ್ಲ. ನೆಗೆಟಿವ್ ಸೆಂಟೆನ್ಸ್. ಹಿ ವಿಲ್ ಸ್ಟಾರ್ಟ್ ಇಸ್ ನ್ಯೂ ಜಾಬ್ ಆನ್ ಮಂಡೇ. ಸೋಮವಾರ ಅವನು ಹೊಸ ಕೆಲಸವನ್ನ ಶುರು ಮಾಡ್ತಾನೆ. ಅವಳು ರಾತ್ರಿ ಹೊತ್ತು ಊಟನ 8 ಗಂಟೆಗೆ ಮಾಡ್ತಾಳೆ. ವಿಲ್ ಯು ಹೆಲ್ಪ್ ಮೀ ವಿತ್ ದಿಸ್ ಟಾಸ್ಕ್?
ಈ ಒಂದು ಕೆಲಸ ಮಾಡೋದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯಾ? ವಿಲ್ ಯು? ಪಾಸಿಟಿವ್ ಇಂಟರಾಗೇಟಿವ್. ಆಯ್ತಾ? ಬರ್ಕೊಂಡ್ಬಿಟ್ಟಿದ್ದೀರಾ? ಅಟ್ಲೀಸ್ಟ್ ಐಡೆಂಟಿಫೈ ಮಾಡಿದ್ರ? ಬರ್ಕೊಳ್ದೇ ಇದ್ರು ಪರವಾಗಿಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ನನ್ಗೆ ಅದೇ ಸಾಕು. ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ, ಇಂಟರಾಗೇಟಿವ್ ಆಗಿ ಹೇಗ್ ನಾವು ಬಳಸ್ತೀವಿ ಗೊತ್ತಿದ್ರೆ ನನಗೆ ತುಂಬಾ ಸಂತೋಷ. ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಇಂದ ಉಪಯೋಗಗಳನ್ನ ನೋಡೋಣ. ಎಲ್ಲೆಲ್ಲ ಎಂತಹ ಸಂದರ್ಭಗಳಲ್ಲಿ ಅದನ್ನ ಬಳಸ್ತೀವಿ, ಇವೆಲ್ಲ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಸ್ಕ್ರೀನ್ ಕಾಣಿಸ್ತಿದೆ ಅಂತ ನಾನು ಅನ್ಕೊಳ್ತೀನಿ. ರೆಪ್ರೆಸೆಂಟಿಂಗ್ ಈವೆಂಟ್ಸ್ ಆರ್ ಆಕ್ಷನ್ಸ್ ದಟ್ ಆರ್ ಅಬೌಟ್ ಟು ಹ್ಯಾಪನ್ ಇನ್ ನಿಯರ್ ಫ್ಯೂಚರ್. ಹಿಂದೆ ಬರೋ ಕಾಲದಲ್ಲಿ ಒಂದು ಕೆಲಸವಾದದ್ದು ಇಲ್ಲಾಂದ್ರೆ ಒಂದು ಕ್ರಿಯವಾದದ್ದು ನಡೆಯುತ್ತೆ, ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನಿ ಬಳಸ್ತೀನಿ. ಡೇವಿಡ್ ವಿಲ್ ಗೋ ಟು ದ ಜಿಮ್ ಇನ್ ಈವ್ನಿಂಗ್. ಡೇವಿಡ್ ಜಿಮ್ಗೆ ಸಾಯಂಕಾಲ ಹೊತ್ತು ಹೋಗ್ತಾನೆ. ಯಾವಾಗ ಹೋಗ್ತಾನೆ? ಸಂಜೆ ಹೋಗ್ತಾನೆ. ಸೊ ಈ ಸೆಂಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಟು ರೆಪ್ರೆಸೆಂಟ್ ಅನ್ ಆಕ್ಷನ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ನಿಯರ್ ಫ್ಯೂಚರ್. ಏನೇ ಒಂದು ವಿಷಯನ ಅದನ್ನ ನೀವು ಪ್ರೆಡಿಕ್ಟ್ ಮಾಡ್ತಿದ್ದೀರಾ, ಹೀಗ್ ನಡಿಬಹುದು, ಹೀಗ್ ನಡಿಯಕ್ ಸಾಧ್ಯ ಇದೆ, ಈ ತರ ಎಲ್ಲ ಹೇಳ್ತಿದ್ದೀರಾ ಅಂದ್ರೆ ಅದು ಫ್ಯೂಚರ್ ಟೆನ್ಸ್ ಅಲ್ಲಿ. ನಾಳೆ ಮಳೆ ಬೀಳತ್ತೆ, ನಾನು ಒಂದು ಸೆಂಟೆನ್ಸ್ ಹೇಳದ್ನಲ್ಲ ಫ್ಯೂಚರ್ ಟೆನ್ಸ್ ಅಂತ. ಸೊ ದ ವೆದರ್ ಫೋರ್ಕಾಸ್ಟ್, ದೇ ವಿಲ್ ಪ್ರೆಡಿಕ್ಟ್ it will rain heavily, there will be hailstorms, like this. These kind of sentences, they will be in simple future tense. The weather forecast said that there will be hailstorms tomorrow. There will be hailstorms tomorrow. Expressing a factual statement about future. The train will depart from platform number 3 at 8:45 p.m. ಟ್ರೈನ್ ಆಗಿದ್ದು 8:45ಗೆ, ಸುಮಾರು 8:45ಗೆ ಪ್ಲಾಟ್ಫಾರ್ಮ್ ನಂಬರ್ 3 ಇಂದ ಹೊರಡತ್ತೆ. ಸೊ ಇಟ್ಸ್ ಅ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್ ಟೆನ್ಸ್. ಇವಾಗ ನೀವು ಬಸ್ ದಿಂದ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅಲ್ಲೇ ಆ ಟ್ರೈನ್ ಆಗಿರೋದು ಬರುತ್ತೆ, ಚೇಂಜ್ ಆಗೋದಿಲ್ಲ ಅಲ್ವಾ? ಇಷ್ಟೊತ್ತಿಗೆ ಬರತ್ತಂದ್ರೆ ಅಷ್ಟೊತ್ತಿಗೆ ಬರತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ 1 ನಿಮಿಷ 2 ನಿಮಿಷ ಲೇಟ್ ಆಗ್ಬೋದು, ಇಲ್ಲಾಂದ್ರೆ ಏನಾದ್ರು ಕ್ರಾಸಿಂಗ್ ಇತ್ತಂದ್ರೆ ಒಂದು ಹಾಫ್ ಅನ್ ಅವರ್ ಇರುತ್ತೆ. ಬಟ್ ಸಾಮಾನ್ಯವಾಗಿ ಆ ಕೊಟ್ಟಿರೋ ಟೈಮ್ ಅಲ್ಲೇ ತಾನೇ ಬರತ್ತೋ ಅಲ್ವಾ? ಆಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ದಿ ಫ್ಯೂಚರ್. ವಿಲ್ ಯು ಬಿ ಏಬಲ್ ಟು ಕಂಪ್ಲೀಟ್ ಇಟ್ ಆನ್ ಟೈಮ್? ಯಾವ್ದೋ ಒಂದು ಕೆಲ್ಸನ ನಿಮ್ ಗೆಳೆಯಾಗೋ ನಿಮ್ ಅಣ್ಣ ತಮ್ಮಂದಿರಿಗೋ ಕೊಟ್ಟಿರ್ತೀರಾ, ನೀನ್ ಮುಗಿಸ್ಬಿಡ್ತೀಯಾ ಟೈಮ್ ಒಳಗೆ? ನಾನ್ ಬರೋಷ್ಟ್ರಲ್ಲಿ ನೀನ್ ಮನೆಗ್ ಬಂದ್ಬಿಡ್ತೀಯಾ? ಈ ತರ ಕೇಳ್ತೀವಲ್ಲ. ಸೊ ವಿಲ್ ಯು ಬಿ ಏಬಲ್ ಟು ಕಂಪ್ಲೀಟ್ ಇಟ್ ಆನ್ ಟೈಮ್? ಆ ಕೊಟ್ಟಿರೋ ಕೆಲ್ಸನ ಸಮಯ ಒಳಗೆ ನೀವು ಮುಗಿಸ್ಬಿಡ್ತೀರಾ? ಥಿಂಕಿಂಗ್ ಅಬೌಟ್ ಫ್ಯೂಚರ್ ಕಾನ್ಸಿಕ್ವೆನ್ಸಸ್, ಪಾಸಿಬಿಲಿಟೀಸ್ ಆರ್ ಕಂಡೀಷನ್ಸ್. ಇಫ್ ಶಿ ಡಸ್ ನಾಟ್ ಟೇಕ್ ದಿಸ್ ಸೀರಿಯಸ್ಲಿ ಶಿ ವಿಲ್ ಗೆಟ್ ಇಟ್ ಟು ಲಾಡ್ ಆಫ್ ಟ್ರಬಲ್. ಈ ಒಂದು ವಿಷಯನ ಅವಳು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ನ ಅವಳು ಫೇಸ್ ಮಾಡ್ಬೇಕಾಗತ್ತೆ. ಕಾನ್ಸಿಕ್ವೆನ್ಸಸ್, ಪಾಸಿಬಿಲಿಟೀಸ್ ಆರ್ ಕಂಡೀಷನ್ಸ್, ಆಲ್ ದೀಸ್ ಆರ್ ಇನ್ ಫ್ಯೂಚರ್ ಟೆನ್ಸ್. ಯಾರಾದ್ರೂ ಒಬ್ರಿಗೆ ಆರ್ಡರೋ ಕಮಾಂಡ್ ಮಾಡ್ತಿದ್ದೀರಾ ಅಂದ್ರೆ, ಈ ಕೆಲಸವನ್ನ ನೀನು ಇಷ್ಟೊಳಗೆ ಮುಗಿಸ್ಬೇಕು, ನಾಳೆ ಒಳಗೆ ನನ್ಗೆ ನನ್ ದುಡ್ಡನ್ನ ಕೊಡ್ಬೇಕು. ಯಾರಾದ್ರೂ ಒಬ್ರು ಲೋನ್ ತಗೊಂಡಿರ್ತಾರೋ, ನಿಮ್ಮಿಂದ ದುಡ್ಡು ತಗೊಂಡಿರ್ಬೋದು, ನೀವೇನ್ ಅಂದಿರ್ತೀರಾ? ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನನಗೆ ನನ್ ಕೊಟ್ಟಿರೋ ದುಡ್ಡು ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ನಿಮ್ ಟೀಚರ್ ಏನಂತಾರೆ, ನನ್ಗೆ ಶುಕ್ರವಾರದ ಒಳಗಡೆ ಎಲ್ಲಾರು ಪ್ರಾಜೆಕ್ಟ್ಗಳನ್ನ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಡೆಡ್ ಲೈನ್ ಕೊಡ್ತಿದಾರಲ್ಲ, ಯಾವಾಗ ಒಳಗ ಅದ್ ಕೆಲಸನ ಮಾಡ್ಬೇಕಂತ. ಸೊ ಯು ವಿಲ್ ಹ್ಯಾವ್ ಟು ಸಬ್ಮಿಟ್ ಆಲ್ ಯುವರ್ ಅಸೈನ್ಮೆಂಟ್ಸ್ ಬೈ ಮಂಡೇ, ಸಿಮಿಲರ್ ಟು ದ ಸ್ಟೇಟ್ಮೆಂಟ್ ದಟ್ ಐ ಟೋಲ್ಡ್ ನೌ. ನಾನು ಹೇಳಿದ್ದ ಸೆಂಟೆನ್ಸ್ ರಿಲೇಟೆಡ್ ಆಗೇ ಇದೆ ಇದು ಅಲ್ವಾ? ಸೊ ದೀಸ್ ಆರ್ ಆಲ್ ದಿ ವೇರಿಯಸ್ ಸಿನಾರಿಯೋಸ್ ವೇರ್ ವಿ ಯೂಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, so nearly 6 instances where we use simple future tense. Okay. ಈಗ ನಿಮ್ಮೆಲ್ಲರಿಗೂ ಸಿಂಪಲ್ ಪ್ರೆಸೆಂಟ್, ಫ್ಯೂಚರ್, ಪಾಸ್ಟ್, ಫ್ಯೂಚರ್ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಅದನ್ನ ಕಂಡುಹಿಡಿಯಕ್ಕಾಗತ್ತಾ? ನೋಡೋಣವಾ? ವೆದರ್ ಯು ಆರ್ ಏಬಲ್ ಟು ಐಡೆಂಟಿಫೈ ದಿ ಸೆಂಟೆನ್ಸಸ್
if at all it is in present, past or future. ಕೋತಿಗಳು ಬಾಳೆಹಣ್ಣುಗಳನ್ನ ತಿಂತವೆ. ಮಂಕೀಸ್ ಈಟ್ ಬನಾನಾಸ್. ಇನ್ಮೇಲೆ ತಿಂದ್ಬಿಟ್ಟಿದ್ಯಾ? ಹೇಗಿದೆ ಈ ಸೆಂಟೆನ್ಸ್? ತಿನ್ನತ್ತೆ. ಸಾಮಾನ್ಯವಾಗಿ ಕೋತಿಗಳು ಬಾಳೆಹಣ್ಣುಗಳನ್ನ ತಿನ್ನತ್ತೆ ಅಲ್ವಾ? ಪ್ರೆಸೆಂಟ್ ಟೆನ್ಸ್ ಈಟ್, ಇಟ್ ಇಸ್ ಇನ್ ಬೇಸ್ ಫಾರ್ಮ್. ಏಟ್ ಅಂತಿಲ್ಲ, ಈಟಿಂಗ್ ಅಂತಾನೂ ಇಲ್ಲ. ಬಾಳೆಹಣ್ಣುಗಳನ್ನ ತಿನ್ನತ್ತೆ. ಸ್ನೇಹ ಬಾಟ್ ಫ್ಲವರ್ಸ್ ಟು ಮೇಕ್ ಅ ಗಾರ್ಲೆಂಡ್. ಸ್ನೇಹ ಹೂಗಳನ್ನ ತಗೊಂಡ್ ಬಂದು, ಯಾತಕ್ಕೆ? ಒಂದು ಮಾಲೆ ಮಾಡೋದಿಕ್ಕೆ ತಗೊಂಡ್ ಬಂದ್ಲು. ಈಗ ತಗೊಂಡ್ ಬರ್ತಾಳ, ತಗೊಂಡ್ ಬಂದ್ಬಿಟ್ಟಿದಾಳ. ಆಲ್ರೆಡಿ ತಗೊಂಡ್ ಬಂದ್ಬಿಟ್ಟಿದಾಳಲ್ವಾ? ಸೊ ಬಾಟ್, ಬೈ, ಬಾಟ್, ವಿಲ್ ಬೈ. ಬೈ ಬೇಸ್ ಫಾರ್ಮ್, ದಟ್ ಇಸ್ ಇನ್ ಪ್ರೆಸೆಂಟ್. Past form is bought. So she bought, that is in past tense. Very good. Super ಆಗಿ ಕಂಡುಹಿಡಿದಿದ್ದೀರಾ. I will help him to do the task. ನಾನು ಅವನಿಗೆ ಸಹಾಯ ಮಾಡ್ತೀನಿ. ಮಾಡ್ದೆ ಅಂತ ಹೇಳಲಿಲ್ಲ. I helped him ಅಂತ ಬರ್ತಿತ್ತು. ಪಾಸ್ಟ್ ಎಲ್ಲ ಮಕ್ಕಳೇ, ಹೆಲ್ಪ್ಡ್ ಅಂತ ಇತ್ತಂದ್ರೆ ಮಾತ್ರ ಫಾಸ್ಟ್ ಆಗತ್ತೆ. ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರೋದು. ಅಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ವಿಲ್, ಅದಾದ್ಮೇಲೆ ಮೇನ್ ವರ್ಬ್ ಇನ್ ಬೇಸ್ ಫಾರ್ಮ್. Perfect. Future tense. Super. The author will write a story about his childhood days. Will write. ಇನ್ಮೇಲೆ ಬರೆಯೋದು. Will write. Again it is future tense. ಸೊ ಈ ನಾನು ಕೇಳೋ 5 ಪ್ರಶ್ನೆಗಳು ನಾನು ಮುಂದೆ ಇವಾಗ ಬರೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಉಪಯೋಗವಾಗುತ್ತೆ. ಮೈ ಆಂಟ್ ವೆಂಟ್ ಟು ದಿ ಮಾರ್ಕೆಟ್ ಎಸ್ಟರ್ಡೇ. ನನ್ನ ಅತ್ತೆ ನೆನ್ನೆ ಮಾರ್ಕೆಟ್ಗೆ ಹೋದರು. ನೆನ್ನೆ ಹೋದ್ರು. ಹೇಗೆ ಗೊತ್ತಾಯ್ತು? ಎಸ್ಟರ್ಡೇ ಆ ಒಂದು ವರ್ಡ ಇಲ್ಲ. ಈ ಸೆಂಟೆನ್ಸ್ ಅಲ್ಲಿ ಕ್ರಿಯಾಪದನ ಗಮನಿಸಿದ್ರ ವೆಂಟ್ ಅಂತಿದೆ. ಗೋ, ವೆಂಟ್, ವಿಲ್ ಗೋ. ಸೊ ವೆಂಟ್ ಇಸ್ ಇನ್ ಪಾಸ್ಟ್ ಟೆನ್ಸ್. ನಿಮ್ಮೆಲ್ಲರಿಗೂ ಐಡೆಂಟಿಫೈ ಮಾಡಕ್ ಬಂದ್ಬಿಟ್ಟಿದೆ. ಸಿಂಪಲ್ ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರ್ ಟೆನ್ಸಾ ಕೊಟ್ಟಿರೋ ಸೆಂಟೆನ್ಸ್ಗಳು. ಇವಾಗ ಒಂದು 5 ಪ್ರಶ್ನೆ ಕೇಳ್ತೀನಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, ಪರ್ಟೈನಿಂಗ್ ಟು ಸಿಂಪಲ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಅವಳು ಪ್ರತಿದಿನ ಸ್ಕೂಲ್ಗೆ ಹೋಗ್ತಾಳೆ. ಪ್ರತಿದಿನ ಹ್ಯಾಬಿಚುವಲ್ ಆಕ್ಷನ್ಸ್ ಇನ್ ವಿಚ್ ಟೆನ್ಸ್ ಇಟ್ ಬಿ? ಹ್ಯಾಬಿಚುವಲ್ ಆಕ್ಷನ್ಸ್ ಆಗಿರೋದು ರುಟೀನ್ ಆಕ್ಷನ್ಸ್. ಹ್ಯಾಬಿಚುವಲ್ ಆಕ್ಷನ್ಸ್ ಎಲ್ಲ ಯಾವ ಕಾಲದಲ್ಲಿ ಇರುತ್ತೆ? 1 2 3 4 5. ರಿಟರ್ನ್ ದ ಆನ್ಸರ್. ಎಸ್, ಗೋಸ್ ಇಸ್ ದಿ ಪರ್ಫೆಕ್ಟ್ ಒನ್. ಗೋಸ್. ಅವಳು ಶಾಲೆಗೆ ಪ್ರತಿದಿನ ಹೋಗ್ತಾಳೆ. ಎಸ್ಟರ್ಡೇ ದೇ ಡ್ಯಾಶ್ ಅ ಮೂವಿ. ಎಸ್ಟರ್ಡೇ ಅಂತ ಕೊಟ್ಟಿದ್ದಾರೆ ಹಿಂಟ್ ವರ್ಡ್. ಸೊ ಯಾವ ಕಾಲದಲ್ಲಿ ಬರಿಬೇಕು ಆನ್ಸರ್ನ? ಕ್ರಿಯಾಪದ ಯಾವ್ದು ಏನಾಗತ್ತೆ ಇಲ್ಲಿ? ವಾಚ್ಡ, ವಾಚಿಂಗ, ವಿಲ್ ವಾಚ್, ವಾಚ್. ನಿನ್ನೆ ನೋಡಿದ್ರು ಒಂದು ಪಿಕ್ಚರ್ ಅನ್ನ, ಚಲನಚಿತ್ರವನ್ನ ನಿನ್ನೆ ಅವ್ರು ನೋಡಿದ್ರು. ವಾಚ್ಡ್. ವಾಚ್ ಅಂದ್ರೆ ಈಗ ನೋಡೋದು. ಇನ್ಮೇಲೆ ನೋಡ್ತಾರಂದ್ರೆ ವಿಲ್ ವಾಚ್. ನೋಡ್ಬಿಟ್ರು. ಸೊ ಇಟ್ ಇಸ್ ವಾಚ್ಡ್. ಹಿ ಡ್ಯಾಶ್ ದ ಪಾರ್ಟಿ ಟುಮಾರೋ. ಅವನ್ ನಾಳೆ ಪಾರ್ಟಿಗೆ ಹೋಗ್ತಾನೆ. ನಾಳೆ ಅಂತ ಹೇಗ್ ಗೊತ್ತಾಗತ್ತೆ? ಈ ಟುಮಾರೋ ಅನ್ನೋ ವರ್ಡ್. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ ಫ್ಯೂಚರ್ ಟೆನ್ಸ್. No, it was by mistake. Going was pressed. It is will go. Will go. ಇನ್ಮೇಲೆ ಹೋಗೋದು. I dash breakfast every morning. ನಾನು ಪ್ರತಿದಿನ ಬೆಳಗ್ಗೆ ಹೊತ್ತಲ್ಲಿ ತಿಂಡಿಯನ್ನ ತಿಂತೀನಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋತಾನೆ. I eat. I eat breakfast every morning. ನಾನು ಪ್ರತಿದಿನ ಬೆಳಗ್ಗೆ ತಿಂಡಿಯನ್ನ ತಿಂತೀನಿ. They dash to the concert last week. ಹೋದ್ವಾರ ಅವರು ಆ ಕಚೇರಿಗೆ ಹೋದರು. ಕನ್ಸರ್ಟ್, ಹೋದ್ವಾರ. ವಿಲ್ ಗೋ, ವೆಂಟ್, ಗೋಯಿಂಗ್, ಗೋ. ಗೋಯಿಂಗ್ ಅಂದ್ರೆ ಇವಾಗ ಹೋಗ್ತಾನೆ ಇದ್ದಾರೆ. ಗೋ ಅಂದರೆ ಹೋಗ್ತಾರೆ. ಹೋದರು, ವಿಲ್ ವೆಂಟ್.
ಐ ಸೋ ಸಾರಿ, ವೆಂಟ್. ಹೋದರು ಅಂದ್ರೆ ವೆಂಟ್. ವಿಲ್ ಗೋ ಇನ್ಮೇಲೆ ಹೋಗ್ತಾರೆ, ವಿಲ್ ಗೋ. ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ. ಈ ಹಿಂಟ್ ವರ್ಡ್ ಇಟ್ಕೊಂಡು ನಾವು ಯಾವ್ದು ವರ್ಡ್ ನ ಚೂಸ್ ಮಾಡ್ತೀವಿ? ವೆಂಟ್ ಅನ್ನೋ ವರ್ಡ್ ನ ಚೂಸ್ ಮಾಡ್ತೀವಿ. ಎಕ್ಸಲೆಂಟ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೀವು ಚೆನ್ನಾಗಿ ಐಡೆಂಟಿಫೈ ಮಾಡ್ಬಿಟ್ಟಿದ್ದೀರಾ. ಈಗ ಡಿಕ್ಟೇಷನ್, ಟೈಮ್ ಫಾರ್ ಡಿಕ್ಟೇಷನ್. 5 simple words that I'm going to give you. ನಿಮ್ಗೆ ಪರಿಚಯ ಆಗಿರೋ ವರ್ಡ್ ಕೊಡೋದು. ತುಂಬಾ ಕಷ್ಟ ಇರಲ್ಲ. ಮೇ ಬಿ 1 or 2 ವರ್ಡ್ ಯು ಮೇಕ್ ಅಂದ್ರೆ ಲಿಟಲ್ ಡಿಫಿಕಲ್ಟ್, ಸ್ವಲ್ಪ ಕಷ್ಟವಾಗಿರೋದು ಅಂತ ಅನ್ಕೋಬಹುದು. ಆದ್ರೆ ಎಲ್ಲರಿಗೂ ಕಷ್ಟ ಅಂತ ನಾನು ಹೇಳೋದಿಲ್ಲ. ಇಟ್ ಮೈಟ್ ಬಿ ಡಿಫಿಕಲ್ಟ್. Shall I give the words? ಪೇಪರ್ ಅಲ್ಲಿ ಬರ್ಕೊಳ್ತೀರಾ? ಫ್ರೆಂಡ್ಶಿಪ್. ಫಸ್ಟ್ ವರ್ಡ್ ಇಸ್ ಫ್ರೆಂಡ್ಶಿಪ್. ಡಿಕ್ಟೇಷನ್ ಫಸ್ಟ್ ವರ್ಡ್ ಏನಪ್ಪಾ ಅಂದ್ರೆ ಫ್ರೆಂಡ್ಶಿಪ್. ನಾನ್ ಬರೆಯೋಲ್ಲ, ನಾನು ಡಿಕ್ಟೇಷನ್ ಅಂತ ಮಾತ್ರ ಕೊಡ್ತೀನಿ. ಫಸ್ಟ್ ವರ್ಡ್ ಇಸ್ ಫ್ರೆಂಡ್ಶಿಪ್. ಸೆಕೆಂಡ್ ವರ್ಡ್ ಲಾಯಲ್. ರಾಯಲ್ ಅಲ್ಲ, ಲಾಯಲ್. ಲಾಯಲ್. ಒಬ್ಬರಿಗೆ ನಾವು ನಿಜವಾಗಿ ನಡ್ಕೊಳ್ತಿದೀವಿ. ವಿ ಆರ್ ಟ್ರೂ ಅಂಡ್ ಲಾಯಲ್ ಅವರ್ ಫ್ರೆಂಡ್. ಲಾಯಲ್. ಫ್ರೆಂಡ್ಶಿಪ್, ಲಾಯಲ್. ಥರ್ಡ್ ವರ್ಡ್ ಅಡ್ವೆಂಚರ್. ಮೂರನೇ ವರ್ಡ್ ಏನು? ಅಡ್ವೆಂಚರ್. ಮೂರನೇ ವರ್ಡು ಅಡ್ವೆಂಚರ್. ಮೂರನೇ ವರ್ಡು ಅಡ್ವೆಂಚರ್. ನಾಲ್ಕನೇ ವರ್ಡು, ಒಟ್ಟು 5 ವರ್ಡ್ಸೇ. ಓಕೆ, ಸಿಂಪಲ್ ಆಗಿ ಏನಾದ್ರು ಕೊಡೋಣವಾ? ಹ್ಯಾಬಿಟ್. 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 ಫಿಫ್ತ್ ವರ್ಡ್ ರಿಮೆಂಬರ್. ನೆನ್ಪಿದ್ಯಾ? ರಿಮೆಂಬರ್. ವರ್ಡ್ ಇಸ್ ರಿಮೆಂಬರ್. ಡು ಯು ರಿಮೆಂಬರ್ ಹಿಮ್? ನಿನ್ಗೆ ಅವನ್ನ ನೆನ್ಪಿದ್ಯಾ? ದಟ್ ವರ್ಡ್ ರಿಮೆಂಬರ್ ಇಸ್ ದಿ ವರ್ಡ್. So I'll read out the 5 words quickly. Friendship, loyal, adventure, habit, remember. 5 words. ಸೊ ಇವತ್ತಿನ ಸೆಷನ್ ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ನೋಡಿದೀವಿ. ಫ್ಯೂಚರ್ ಟೆನ್ಸ್ ಇನ್ ಮೀನಿಂಗ್, ಡೆಫಿನೇಷನ್, ಸ್ಟ್ರಕ್ಚರ್ ಇನ್ ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್, ಯೂಸಸ್ ಆಫ್ ಇಟ್, and identification of sentences in present, past and future was also seen. Multiple choice questions were answered. Then 5 words as in dictation. Okay, so that is it for the day. ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ವಾರ ನಾವು ನೋಡೋಣ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಹೊಸ ವಿಷಯ ಕಲಿತಿದೀವಿ ಅಂದ್ರೆ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಟ್ ರಿಕ್ವೈರ್ಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಇಲ್ಲದೆ ಯಾವುದೇ ಒಂದು ವಿಷಯ ನಾವು ಕಲಿಯಕ್ ಆಗೋದಿಲ್ಲ. ಸೊ ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಲರ್ನಿಂಗ್. Have any doubts? Please ask me in next session. Thank you so much, friends. Have a great day ahead. Jai Hind, Jai Bharat, Jai Vidya Shakti. Thank you.